ಹರ್ಷ ಆರ್ ಅಂತ. ನಾನು 5ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಪ್ರಶ್ನೆ ಏನಂದ್ರೆ, ನಾನು BBMP ಸ್ಕೂಲಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತಿದೆ. ಉದಾಹರಣೆಗೆ ಬುಕ್ ಇರ್ಬೋದು, ಬ್ಯಾಗ್ ಇರ್ಬೋದು, ಊಟ ಕೂಡ ಕೊಡ್ತಿದ್ದಾರೆ. ಆದರೆ ದೊಡ್ಡ ದೊಡ್ಡ ಶಾಲೆಗಳ ಕ್ವಾಲಿಟಿ ಎಜುಕೇಶನ್ ಅಂತೆ ನಮ್ಮ BBMP ಶಾಲೆಯಲ್ಲೂ ಡೆವಲಪ್ಮೆಂಟ್ ಆಗುತ್ತೆ. ಯಾವ್ದಾದ್ರು ಮುಂದೆ ಯೋಜನೆ ಇದೆಯಾ ಸರ್? ಓದ್ತಾ ಇದ್ದೀನಿ ಸರ್. ನಾನು 1st to 7th ಪ್ರೈವೇಟ್ ಸ್ಕೂಲಲ್ಲಿ ಓದಿದೆ ಸರ್. ಆಗ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳ ಬಗ್ಗೆ ಏನೂ ನೆಗ್ಲೆನ್ಸಿ ಇತ್ತು ಸರ್. ಕಟ್ಟಡ ಸರಿಯಿರಲ್ಲ, ಟೀಚರ್ಸ್ ಕ್ವಾಲಿಫೈಡ್ ಇರಲ್ಲ, ಎಜುಕೇಷನ್ ಪ್ರಾಪರಾಗಿ ಇರಲ್ಲ ಅಂತ. ನಾನು 8ಗೆ ಬರುವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ನಾನು BBMP ಶಾಲೆಗೆ ಜಾಯ್ನ್ ಆಗಿದ್ದೆ ಸರ್. ಇವಾಗ ನನಗೆ ಗೊತ್ತಾಯಿತು ಕ್ವಾಲಿಟಿ ಮತ್ತು ಕ್ವಾಲಿಟಿ ಎಜುಕೇಷನ್ ಪ್ರೈವೇಟ್ ಶಾಲೆಗಳಿಂದ BBMP ಶಾಲೆಯಲ್ಲಿ ಸಿಗ್ತಾ ಇದೆ ಸರ್. ನಾನು BBMP ಶಾಲೆಯ ಸ್ಟೂಡೆಂಟ್ ಹೇಳಿಕೆ ನಾನು ತುಂಬ ಖುಷಿಯಾಗಿ ಹೆಮ್ಮೆ ಪಡಿತಾ ಇದ್ದೀನಿ ಸರ್. ಆದ್ದರಿಂದ ದಯವಿಟ್ಟು ನನ್ನ ರೀತಿ ಇರುವ ಮಕ್ಕಳಿಗೆ ಈ ವಿಷಯ ರೀಚ್ ಆಗಬೇಕೆಂದು ಒಂದು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿ ಅಂತ. ಯಾಕಂದರೆ ಎಷ್ಟೋ ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೆ ಭಯ ಪಡ್ಕೊತಿದ್ದಾರೆ. ಯಾಕಂದರೆ ಈಗಿನ ಕಾಲ ಆ ಥರ ಇರೋದ್ರಿಂದ ಇದ್ರ ಬಗ್ಗೆ ನೀವು ಏನು ಕ್ರಮಗಳು ತಗೋತೀರಾ ಸರ್? 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ನಿಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನೀವು ಅವರಿಗೆ ಏನು ಸಲಹೆ ನೀಡ್ತಿದ್ರಿ? ನಿಮ್ಮ ಮಕ್ಕಳ ಜೊತೆ ನೀವು ಸಲಹೆಯಿಂದ ಇರ್ತಿದ್ರಾ ಅಥವಾ ಕಟ್ಟುನಿಟ್ಟಾಗಿ ಇರ್ತಿದ್ರಾ? ನೀವು ನಮಗೆ ನೀಡುವ ಸಲಹೆ ಏನು? ಸರ್, ನನ್ನ ಹೆಸರು ಕೌಸಲ್ಯ. ನಾನು BBMP ಭೈರವೇಶ್ವರ ನಗರದಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಪ್ರತಿದಿನ ಈ ಬೆಂಗಳೂರು ನಗರದಲ್ಲಿ ಸ್ಕೂಲ್ಗೆ ಹೋಗಿ ಬರ್ತೀನಿ. ಈ ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಬಂದು ಜನಸಂಖ್ಯೆ ತುಂಬಾನೇ ಜಾಸ್ತಿ ಆಗ್ತಾ ಹೋಗ್ತಿದೆ. ಮತ್ತೆ ಇದರಿಂದ ವಾಯು ಮಾಲಿನ್ಯ ಆಗಿರ್ಬೋದು, ಮತ್ತೆ ಶಬ್ದ ಮಾಲಿನ್ಯ ಆಗಿರ್ಬೋದು ತುಂಬಾ ಅಧಿಕವಾಗಿದೆ. ಇದರಿಂದ ನಮ್ಮಂತ ಸ್ಟೂಡೆಂಟ್ಸ್ಗಳಿಗೆ ಶಾಲೆಗಾಗ್ಲಿ, ನಮ್ಮ ಪೇರೆಂಟ್ಸ್ಗೆ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹೋಗೋದಕ್ಕಾಗ್ಲಿ ತುಂಬಾ ಕಷ್ಟ ಆಗ್ತಿದೆ. ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಅಂದ್ರೂ ಸಹ ಬೇಗ ಹೋಗೋದಕ್ಕಾಗ್ತಿಲ್ಲ. ಇದಕ್ಕೆ ನೀವು ಯಾವ್ದಾದ್ರೂ ಕ್ರಮಗಳನ್ನ ಕೈಗೊಂಡು ನಮಗೆ ಪರಿಹಾರ ಕೊಡಬೇಕು ಸರ್. ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿರಿಗೆ ಓಕೆ, ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ವಿ, 10 kg ಕೊಡ್ತಾ ಇದ್ವಿ. ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ವಿ, 200 ಕರೆಂಟ್ ಕೊಡ್ತಾ ಇದ್ವಿ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳಿಗೆ ಕೇಳಿದ್ದಾರೆ ಇವತ್ತು ಅಂತ ಹೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ವರೆಗೂ ಏನಾದ್ರು ಯೋಚನೆ ಮಾಡಿ. ಈಗ ಮೊದಲು ಏನ್ 46,000 ಶಾಲೆ ಇದೆ ಅಂತ ಹೇಳ್ತಾ ಇದ್ರಲ್ಲ, ಇಲ್ಲಿ ಕೂತ್ಕೊಂಡ್ಬಾರ ಸ್ಕೂಲ್ ಇದೆಯಲ್ಲ, ಎಲ್ಲರಿಗೂ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅಂತಾನೆ ನಮ್ಮ ಸರ್ಕಾರದ ಚಿಂತನೆ. ಇಡೀ ದೇಶದಲ್ಲಿ ಆಲ್ಮೋಸ್ಟ್ 30% ಎಜುಕೇಶನ್ಗೆ ಹೋಗ್ತಾ ಇದೆ, ಎಜುಕೇಶನ್ ಹೋಗ್ತಾ ಇದೆ. ನಿಮ್ಮ ಟೀಚರ್ಸು ಯಾರೇನು ಕಡಿಮೆ ಇಲ್ಲ, ಅವರೆಲ್ಲ ಕ್ವಾಲಿಫೈಡೇ ಇದ್ದಾರೆ. ಯಾರು ಇನ್ಫ್ಲೂಯೆನ್ಸ್ ಮೇಲೆ ಅವ್ರು ಯಾರಿಗೂ ನಾವು ಸೆಲೆಕ್ಟ್ ಮಾಡಿಲ್ಲ. ಅವರ ಕ್ವಾಲಿಟಿ ಮೇಲೆನೆ ಅವರ ಎಕ್ಸಾಮ್ಸ್ ಬರೋದೇ ಮೊದಲೆಲ್ಲ ಸಾಲ ಇತ್ತು. 30 ವರ್ಷದಿಂದ ರಿಕ್ರೂಟ್ಮೆಂಟ್ ಕಂಪ್ನಿ ಅಂತ ಇರೋದು, ಸ್ವಲ್ಪ ಆಗ ಪ್ರಿಫರೆನ್ಸ್ ಇರೋದು. ಈಗ ಹಂಗೆಲ್ಲ ಇಲ್ಲ. ಈಗೆಲ್ಲ ಬರೀ ಮೆರಿಟ್ ಮೇಲೆ ಅವ್ರನ್ನ ಆಯ್ಕೆ ಮಾಡಿ ನಾವು ಮಾಡ್ತೀವಿ. ಸೊ ಮುಂದಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಕೆಲವು ಟೀಚರ್ಸ್ಗೆ ಒಂದು ಹೊಸ ಸ್ಕೀಮ್ ಎಲ್ಲ ತರ್ತಾ ಇದ್ದೀವಿ. ಬೇರೆ ಯಾವ ರೀತಿ ದೊಡ್ಡ ದೊಡ್ಡ ಸ್ಕೂಲ್ಸ್ ಅಲ್ಲಿ CBSE ಸ್ಕೂಲ್ಸ್, ICSE ಸ್ಕೂಲು ಅಲ್ಲಿ ಯಾವ ರೀತಿ ಓದ್ ಕೊಡ್ತಾ ಇದ್ದಾರೆ, ಆ ರೀತಿ ನಿಮ್ಮಲ್ಲೂ ಕೂಡ ಮಾಡಲಿಕ್ಕೆ ಒಂದು ಹೊಸ ಸಿಸ್ಟಮ್ ನ ತರ್ತಾ ಇದ್ದೀವಿ. ಸೊ ವಿಶ್ವಾಸ ಇರಲಿ, ನಿಮ್ಮ ಶಾಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎರಡೂ ಕೂಡ ಮ್ಯಾಚ್ ಇಲ್ಲ. ಈಗ ನೀವು ನೋಡಿ, ಈ ವರ್ಷ SSLC ಫಸ್ಟ್ ರ್ಯಾಂಕು ಯಾವ ಇಂಟರ್ನ್ಯಾಷನಲ್ ಸ್ಕೂಲು ಬರಲಿಲ್ಲ. ಬಾಗಲಕೋಟಲ್ಲಿ ನಮ್ಮ ಶಾಲೆ ಮೊರಾರ್ಜಿ
ಮೊರಾರ್ಜಿ ಸರ್ಕಾರಿ ಶಾಲೆ ಮಗು ಮಟ್ಟಿಗೆ ಫಸ್ಟ್ ರ್ಯಾಂಕ್ ಬರೆದುಕೊಂಡಿದೆ. ಅದು ನಿಮ್ಗೆ ಹೋಗ್ತಾರೆ. ನೀವು ನಿಮ್ಮ ಟೀಚರ್ ಯಾವ ರೀತಿ ಟ್ರೈ ಮಾಡ್ತಾರೆ, ನೀವೇ ಶ್ರಮ ಪಡ್ತೀರಿ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇರ್ತದೆ. ಸೊ ಯು ಕ್ಯಾನ್ ಬಿಕಮ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಇಂಟರ್ನ್ಯಾಷನಲ್ ಸ್ಕೂಲ್. ಎಜುಕೇಶನ್ ಎಲ್ಲ ಮಕ್ಕಳಿಗೂ ಕೊಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಧೈರ್ಯ ಇರಬೇಕಷ್ಟೇ, ನಿಮ್ಗೆ ಧೈರ್ಯ ಇರಬೇಕು. ಸರ್ಕಾರ ಎಲ್ಲ ಕಡೆ ಇಲ್ಲಿಂದ ಅಲ್ಲೋಗಿ ಟೀಚರ್ಸ್ ಕೆಲಸ ಮಾಡ್ತಾರೆ, ಅಲ್ಲಿಂದ ಇಲ್ಲಿ ಬಂದು ಟೀಚರ್ಸ್ ಕೆಲಸ ಮಾಡ್ತಾರೆ. ಎಲ್ಲರಿಗೂ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತಿದೆ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಳಕ್ ಹೋಗ್ಬೇಡಿ. ಸೊ ನಾವು ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾರು ಏನ್ ಬೇಕಾದ್ರೂ, ಈಗ ಗ್ರಾಮೀಣ ಪ್ರದೇಶ ನಾಗಿಲ್ವಾ, ಬಾಗಲಕೋಟೆ ಹೆಣ್ಮಕ್ಳು ಫಸ್ಟ್ ರ್ಯಾಂಕ್ ಬಂತು ಅಂತ, ಹಾಗೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ನಾವು ಯಾವ ಕಾರಣಕ್ಕೂ ರಾಜ್ಯದಲ್ಲಿ ಯಾರು ಡಿಫ್ರೆನ್ಶಿಯೇಟ್ ಮಾಡಲ್ಲ. ಆ ರೀತಿ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಆ ರೀತಿ ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ವಿದ್ಯಾಸಾಗರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು BBMP ಪಂಚಶೀಲ ನಗರ ಸ್ಕೂಲಿಗೆ ಓದುತ್ತಿದ್ದೆ. ನನ್ನ ಪ್ರಶ್ನೆ ಬಂದು, ತುಂಬಾ ಮಕ್ಕಳಿಗೆ ಡಾಕ್ಟರ್, ಇಂಜಿನಿಯರ್, ಸ್ಪೋರ್ಟ್ಸ್ ಮ್ಯಾನ್ ಹೀಗೆ ಆಗ್ಬೇಕಂತ ಆಸೆ ಇರುತ್ತೆ. ಆದ್ರೆ ನನಗೆ ಕರ್ನಾಟಕದ CM ಆಗ್ಬೇಕಂತ ಆಸೆ. ಅದಕ್ಕೆ ನಾನು ಏನು ಓದ್ಬೇಕು, ಏನು ಓದ್ಬೇಕು ಸರ್? ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಯಾರಿಗೇನ್ ಬೇಕೋ ಆಗ್ತದೆ. ನಾನೇನು ಈಗ ಮೊದಲು ಬಂಗಾರಪ್ಪ ಇದ್ದಾರೆ, ಅವ್ರ ತಂದೆ ಚೀಫ್ ಮಿನಿಸ್ಟರ್. ಬಂಗಾರಪ್ಪನ ತಂದೆ ಏನಾಗಿರುತ್ತೆ, ಆರ್ಡಿನರಿ ಫಾರ್ಮರ್. ನಾನು ಈಗ ಡೆಪ್ಯೂಟಿ ಮಾಡಿ, ನಮ್ಮ ಫಾದರು ಮಿಡಲ್ ಕ್ಲಾಸ್ ಫಾರ್ಮರ್. ಸೊ ನಿಮ್ಮ ಪ್ರೊಫೆಷನ್ ನೀವು ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ನಿಮ್ಮ ಬೇಸ್ ರೆಡಿ ಮಾಡಿ, ಒಳ್ಳೆ ಕ್ವಾಲಿಟಿ ಎಜುಕೇಶನ್, ಒಳ್ಳೆ ನಿನಗೆ ಆರ್ಥಿಕವಾದಂಥ ಶಕ್ತಿ ಫಸ್ಟ್ ನಿಮಗೆ ಇರಬೇಕು. ಆಮೇಲೆ ನಿನ್ನ ನಾಯಕತ್ವದ ಗುಣವನ್ನು ಬೆಳೆಸಬೇಕು. ನಾಯಕರುಗಳು ನಾನು ಆಗ ಒಂದು ಮಾತಾಡ್ತಾ ಇರ್ತೀನಿ. ಒಂದಿನ ರಾಜೀವ್ ಗಾಂಧಿ ಅವರು ಕೇಳಿದ್ರು, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ, ಟ್ರೈನಿಂಗ್ ಕೊಡ್ತಾ ಇದ್ರು. ಕೇಳಿದಾಗ 73rd 74th ಅಮೆಂಡ್ಮೆಂಟ್ ಇರ್ತಿದೆ, ತೆಗೆದು ಓದಿ. ಅಲ್ಲಿ ಹೇಳಿದ್ರೆ, ಈ ಲೋಕಲ್ ಬಾಡೀಸ್ ಅಲ್ಲಿ ಈ ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇದಕ್ಕೆ ಒಂದು ಅಮೆಂಡ್ಮೆಂಟ್ ತಂದು ಅದು ಕೇಳಿದ್ರೆ, ಯಾಕೆ ನಮ್ಮಲ್ಲಿ ಇದೆಯಲ್ಲ, ಅವ್ರು ಹೇಳಿದ್ರೆ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್. ಸೊ ನಾಯಕರುಗಳನ್ನ ತಯಾರು ಮಾಡ್ತಾರೆ. ಸೊ ನಾನು ಯಾಕೆ ಈ ಮಕ್ಕಳ ಕೈಲೇ ಸ್ವಾಗತ ಮಾಡ್ತಾ ಇದ್ವಿ, ಮಕ್ಕಳ ಕೈಲಿ ನಿರೂಪಣೆ ಮಾಡ್ತಾ ಇದ್ವಿ ಅಂತಂದ್ರೆ, ನಿಮ್ ಕೈಲಿ ಯಾಕೆ ಮಾತಾಡೋಕೆ ಅವಕಾಶ ಕೊಡ್ತಾ ಇದೀವಿ ಅಂದ್ರೆ, ನಿಮಗೂ ಟ್ಯಾಲೆಂಟ್ ಬರಲಿ ಅನ್ನೋ ದೃಷ್ಟಿ. ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ. ನಿಮ್ಮನ್ನ ನಾವು ಮನೇಲಿ ಕುಂಡಿಸ್ತಾ ಇಲ್ಲ. ನೀವ್ ಯಾಕೆ ಇಲ್ಲಿ ಕರ್ಕೊಂಡು ಬಂದು ವಿಧಾನಸೌಧದಲ್ಲಿ ನಮ್ ಸ್ಟಾರ್ಟಿಂಗ್ ಏನಿದೆ ಅಂದ್ರೆ, ನೀವು ಯಾವ ಸಹ ಹಾಲಲ್ಲಿ ಕೂತಿದ್ದೀವಿ ಅಂದ್ರೆ, ಇಲ್ಲಿ ಒಂದು 10 ಜನ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಬೇಕಾಗಿತ್ತು. ಅಸೆಂಬ್ಲಿಯಲ್ಲಿ ಏನ್ ಆಗ್ಬೇಕು, ಈ ದೇಶಕ್ಕೆ ಏನು ಸಂವಿಧಾನಗಳನ್ನ ತರಬೇಕು ಅಂತ ಫಸ್ಟ್ ಆಲೋಚನೆ ಮಾಡುವಂತ ಜಾಗ. ಇದಾದ್ಮೇಲೆ ನೆಕ್ಸ್ಟ್ ಅಸೆಂಬ್ಲಿ ತೀರ್ಕೊಂಡು ಹೋಗ್ತೀವಿ. ಒಂದು ಪಾರ್ಟಿ ಶಾಸಕಾಂಗ ಸಭೆ ನಡೆಸಿರುವಂತ ಜಾಗ. ಈ ರಾಜ್ಯದಲ್ಲಿ ಯಾವ ರೀತಿ ಕಾನೂನು ವ್ಯವಸ್ಥೆನ ಜಾರಿ ತರಬೇಕು, ಏನ್ ಮಾರ್ಗದರ್ಶನ ಕೊಡಬೇಕು ಅಂತಂದ್ರೆ, ಈ ರೂಮ್ ಇಂದಲೇ, ಈ ಕಾನ್ಫರೆನ್ಸ್ ಹಾಲ್ ಇಂದಲೇ ಹೋಗುವಂತ ಜಾಗ. ಸೊ ಅದಕ್ಕೆ ನಿಮ್ಮನ್ನು ಕೂತ್ಕೊಂಡು ನೀವೇ ಮುಂದಕ್ಕೆ ಫ್ಯೂಚರ್ ಆಗಿ, ನೀವೇ DK ಶಿವಕುಮಾರ್ ಆಗ್ಲಿ, ನೀವೇ ಸಿದ್ದರಾಮಯ್ಯ ಆಗ್ಲಿ ಅಂತಾನೆ ನಿಮ್ಗೆ ಕರ್ಕೊಂಡು ಒಂದು ಇಟ್ ಇಸ್ ಪಾಸಿಬಲ್. ಡೋಂಟ್ ಲೂಸ್ ಹೋಪ್. ಬಿ ಕಾನ್ಫಿಡೆಂಟ್, ಯು ಕ್ಯಾನ್ ಬಿಕಮ್. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಬಹಳ ಅದ್ಭುತವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು, ನನ್ನ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೂ ಕೂಡ ನಾನು ಗೌರವನ ಈ ಸಂದರ್ಭದಲ್ಲಿ ಕೊಡ್ತಾ, ನಮಗೆಲ್ಲ ಬಹಳ ಅದ್ಭುತವಾಗಿ ವಿಚಾರಗಳನ್ನು ಹೇಳಿದ್ರು. ಎಲ್ಲರೂ ಚೆನ್ನಾಗಿ ಅರ್ಥ ಆಯ್ತಲ್ಲ ಅವ್ರು ಹೇಳಿದ್ರು. ನಾವು ಎಂತ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ಇದ್ದೀವಿ ಅಂತ ಹೇಳಿ ಹೇಳಿದ್ರು. ನಾವು ಏನು ನಮ್ಮ ಸರ್ಕಾರ ಅಂತ ಹೇಳ್ತೀವಿ, ನಾವು ಮಾಡಬೇಕಾದ್ರೆ ನಮ್ಮನ್ನ ಎಲ್ಲರೂ ನೋಡ್ತಾ ಇರ್ತಾರೆ. ಅಧಿಕಾರಿ ವರ್ಗದವರು ಒಂದು ಕಡೆ ಇರ್ತಾರೆ, ನ್ಯಾಯಾಲಯ ಒಂದು ಕಡೆ ಇರ್ತಾರೆ, ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನದ ಹೆಡ್ ಗವರ್ನರ್ ಒಂದು ಕಡೆ ಇರ್ತಾರೆ. ಎಷ್ಟು ಬಹಳ ಚೆನ್ನಾಗಿ ಹೇಗೆ ನೀವು ಟೀಚರಿಗೆ ನೀವು ಗೌರವವನ್ನು ಕೊಡ್ತೀವಿ, ಅದೇ ರೀತಿ
ನಾವು ಕೂಡ ವಿಧಾನಸಭೆಯಿಂದ ನಮ್ಮ ಸುತ್ತಲೂ ಇರ್ತಕ್ಕಂಥ ಮಾಧ್ಯಮದವರು ಕೂಡ ನಮ್ಮನ್ನು ನೋಡ್ತಾ ಇರ್ತಾರೆ. ನಾನು ಶಿಕ್ಷಣ ಸಚಿವನಾಗಿ ಬಹಳ ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ. ಮತ್ತೆ 2 ಅದೃಷ್ಟ ದಿನಗಳು ನನ್ನ ಇಲಾಖೆಯಲ್ಲಿ. ಒಂದು ಟೀಚರ್ಸ್ ಡೇ ಯಾವತ್ತು ಹೇಳಿ? ಸೆಪ್ಟೆಂಬರ್ 5. ಅದು ನಿಮ್ಮ ಗುರುಗಳು, ನಮ್ಮ ಗುರುಗಳ ದಿನಾಚರಣೆ. ಅವ್ರಿಗೊಂದು ಚಪ್ಪಾಳೆಯನ್ನ ಕೊಡೋಣ. ಅವರ ಜನ್ಮದಿನ ನೋಡಿ, ಎಷ್ಟು ಅವರ ಜನ್ಮದಿನನ ಟೀಚರ್ಸ್ ಡೇಗೆ ಹೋಲಿಕೆ ಮಾಡ್ತಾರೆ. ನಿಮ್ಮನ್ನ ಅಂದ್ರೆ ಮಕ್ಕಳನ್ನ, ಈ ದೇಶದ ಭವಿಷ್ಯದ ಮಕ್ಕಳನ್ನ ಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಏನು ತಾತ ಅಂತ ಕರಿತೀವಿ ನಾವು, ಯಾರ ಪ್ರೀತಿಯಿಂದ ನಾವು ತಾತ ಅಂತ ನೋಡಿ, ಅವರಿಗೆ ಜೀವನ ಇಡೀ ನಮಗೆಲ್ಲರಿಗೂ ಹೇಗೆ ಮಹಾತ್ಮ ಗಾಂಧಿ ಅವರಿಗೆ ದೇಶದ ಫಾದರ್ ಆಫ್ ದ ನೇಷನ್ ಅಂತ ಹೇಳ್ತೀವಿ, ಅದೇ ಸ್ಥಾನದಲ್ಲಿ ತಾತ ಆಫ್ ದ ನೇಷನ್ ಯಾರು ಅಂತ ಹೇಳಿದ್ರೆ ನಮಗೆ ಚಾಚಾ ಆಫ್ ದ ನೇಷನ್. ಚಾಚಾ ತಾತ ಒಂದೇ ಇರ್ತದೆ. ಅಂಕಲ್ ಚಾಚಾ ಅಂದ್ರೆ ಅಂಕಲ್ ಆಫ್ ದ ನೇಷನ್ ಅಂದ್ರೆ ನೆಹರು ಅಂತ 2 ಪವಿತ್ರವಾಗಿರ್ತಕ್ಕಂಥ ದಿನಗಳ ಇಬ್ಬರು ಮಹಾನ್ ವ್ಯಕ್ತಿಯ ಹೆಸರಲ್ಲಿ ನಿಮ್ಮ ಭವಿಷ್ಯಕ್ಕೆ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ವಿ. ಮತ್ತೆ ನನಗೆ ಬಹಳ ಹೆಮ್ಮೆ ಇದೆ, ಇವತ್ತು ಎಲ್ಲ ಭವಿಷ್ಯದ, ಈ ದೇಶದ ಭವಿಷ್ಯದ ಕುಡಿಗಳು, ನಕ್ಷತ್ರಗಳು, ಇವೆಲ್ಲ ನಾಳೆ ಸೂರ್ಯ ತರ ಪ್ರಕಾಶ ಬರಬೇಕು ಅಂತವ್ರು ಇವತ್ತು ನಿಮ್ಮನ್ನ, ನಮ್ಮ ಇಲಾಖೆಯ ಮಕ್ಕಳನ್ನ ವಿಧಾನಸಭೆಯಲ್ಲಿ ನಾವು ಮಾಡ್ತಕ್ಕಂಥ ಕಾನೂನಿಗೆ ಆಡಳಿತ ಮಾಡ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಈ ಸ್ಥಾನದಲ್ಲಿ ಇವತ್ತು ಪವಿತ್ರವಾಗಿರ್ತಕ್ಕಂಥ ಇದರಲ್ಲಿ ಎಲ್ಲ ಮಕ್ಕಳು ನೀವು ಬಂದಿರಲ್ಲ. ನಿಜವಾಗ್ಲೂ ನಿಮಗೆ ಸ್ವಾಗತ ಮತ್ತು ಧನ್ಯವಾದಗಳು. ಪ್ರೌಢ ಶಿಕ್ಷಣದ ಕೊರತೆ ಕಾರಣ ಕೆಲವು ಹಳ್ಳಿಗಳಲ್ಲಿ ಪ್ರೌಢಶಾಲೆಗಳು ಇಲ್ಲದಿರುವ ಕಾರಣ ಮಕ್ಕಳು ನಗರ ಪ್ರದೇಶಗಳಿಗೆ ಹೋಗಿ ಪ್ರೌಢ ಶಿಕ್ಷಣವನ್ನು ಮುಂದುವರಿಸಬೇಕು. ಮನೆಯಲ್ಲಿ ಬಡತನ, ಸಾರಿಗೆ ವ್ಯವಸ್ಥೆ ಸಮಸ್ಯೆ ಇರುತ್ತೆ, ಹಾಗೂ ತಂದೆ ತಾಯಿಗಳಲ್ಲಿ ವಿದ್ಯಾಭ್ಯಾಸಗಳಿಲ್ಲದ ಕಾರಣ ಮಕ್ಕಳನ್ನು ತಮ್ಮ ಮನೆ ಕೆಲಸಕ್ಕೆ ತೊಡಗಿಸಿಕೊಳ್ಳುತ್ತಾರೆ. ಆದ್ದರಿಂದ ಈ ರೀತಿಯಾದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಈ ರೀತಿಯಾದ ಮಕ್ಕಳಿಗೆ ತಮ್ಮ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಕೇಳ್ಕೊಳ್ತೀನಿ. ನೋಡಮ್ಮ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಮ್ಮ ಸ್ಟೇಟ್ ಅಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಶುರು ಮಾಡಿದ್ವಿ ಈ ವರ್ಷದಿಂದ. 2,000 ಶಾಲೆಗಳು, ಕೆಪಿ ಅಂದ್ರೆ ಪಬ್ಲಿಕ್ ಶಾಲೆಗಳು, ಮಾಡಲ್ ಸ್ಕೂಲ್ಸ್. ಇಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ICSE CBSE ಸ್ಕೂಲ್ಸ್ ಇದೆ, ಅದೇ ತರ ಕನಿಷ್ಠ 3 ಎಕರೆಯಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್, ಒಳ್ಳೆ ಕ್ವಾಲಿಟಿ ಎಲ್ಲ ಮಾಡಬೇಕು. ಆಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಸಂಸ್ಥೆಯವರು ಒಂದೊಂದು ಸ್ಕೂಲ್ನ ಇಲ್ಲಿ ಕಟ್ಕೊಡ್ಬೇಕು. ಈ CSR ಅಂತ ಮಾಡಿದ್ವಿ. ಬರೀ ಗ್ರಾಮೀಣ ಪ್ರದೇಶ, ನಗರಗಳಲ್ಲೆಲ್ಲ, ಟೌನ್ಗಳಲ್ಲ, ಬರೀ 3 ಪಂಚಾಯತಿ ಸೇರಿ ಅಲ್ಲಲ್ಲಿ ಬಸ್ಗಳು ಮಾಡಿ ಬೆಂಗಳೂರಿಗೆ ಬರೋದನ್ನ, ಟೌನ್ ಬರೋದನ್ನ ತಪ್ಪಿಸ್ಬೇಕು ಅಂತ ಬರೀ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಗರ ಪ್ರದೇಶದವ್ರು ಹೆಂಗಾದ್ರೂ ಒಂದ್ ಕಡೆ ಎಜುಕೇಶನ್ ಸಿಗ್ತದೆ. ಈಗ ನಿಮ್ಗೆ ಅಟ್ಲೀಸ್ಟ್ ಕಾರ್ಪೊರೇಷನ್ ಅನ್ನೋದು ನಿಮ್ಗೆ ಸಹಾಯ ಮಾಡ್ತಿದೆ, ಅಲ್ಲಿ ಯಾರು ಕಾರ್ಪೊರೇಷನ್ ಸಹಾಯ ಮಾಡೋದಿಲ್ಲ. ಅದಕ್ಕೋಸ್ಕರನೇ ನಾವು ಇದೊಂದು ವಿಶೇಷವಾದಂತಹ ವಿನೂತನ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಈ ವರ್ಷ ಪ್ರಾರಂಭ ಮಾಡಿದಾಗ ಒಂದು 40-50 ಸ್ಕೂಲ್ ಐಡೆಂಟಿಫೈ ಮಾಡಿದ್ವಿ. ಶುರು ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಆಗ್ತದೆ. ಐ ಥಿಂಕ್ ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ ಎಲ್ಲ 2,000 ಶಾಲೆನೂ ನಮ್ಮ ಹಳ್ಳಿ ಮಕ್ಕಳೆಲ್ಲ ನೀವು ಕೂಡ ಬಿಟ್ಬಿಟ್ಟು ಸದ್ಯ ನಮ್ಮೂರಿಗೆ ಹೋಗಿ ಅಲ್ಲೇ ಓದೋಣ ಅನ್ನೋ ಸ್ಥಿತಿ ವ್ಯವಸ್ಥೆಗೆ ನಾವು ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ವೆರಿ ಗ್ರೇಟ್ ಇನಿಷಿಯೇಟಿವ್ ನಾವು ತೆಗೆದುಕೊಳ್ಬೇಕು. ಸೊ ನಿನ್ನ ಏನು ಆಸೆ ಕನಸಿದೆ ಅದೆಲ್ಲ ಈಡೇರ್ತಾ ಇದೆ. ಮಾಲಿನ್ಯ ಅಂದರೆ ಏರ್ ಪೊಲ್ಯೂಷನ್ ಆಗ್ತಾ ಇದೆ. ಸೊ ನಮ್ಮ ಬೆಂಗಳೂರಲ್ಲೂ ಕೂಡ ಇತ್ತೀಚೆಗೆ ಗ್ಲೋಬಲ್ ವಾರ್ಮಿಂಗ್ ಆಗ್ಬೋದು ಮತ್ತು ಟೆಂಪ್ರೇಚರ್ ರೈಸ್ ಆಗ್ತಿದೆ. ಸೊ ಇದರಿಂದ ನಮಗೆಲ್ಲ ಕಷ್ಟ ಆಗ್ತಿದೆ ಸರ್. ಎಲ್ಲ ಸರ್, ಇದನ್ನ ಬೆಂಗಳೂರು ನಗರನ ಉಳಿಸೋಕ್ಕೆ ನಮಗೆ ಯಾವ್ದಾದ್ರು ನಿಮ್ಮ ಕಡೆಯಿಂದ ಹೇಳ್ಬೋದಾ, ಯಾವ್ದಾದ್ರು ಕ್ರಮ ಕೈಗೊಳ್ಬೋದಾ ಇದ್ರ ಬಗ್ಗೆ? ಈಗ ನಾನು ಸ್ಟಾರ್ಟಿಂಗ್ ಹೇಳಿದೆ, ಅಲ್ಲಿ ದೆಹಲಿ ಏನಾಗಿದೆ ಅಂದ್ರೆ, ದೆಹಲಿ ಸುತ್ತಲೂ ಹರಿಯಾಣ, ಪಂಜಾಬ್, ಕೆಲವು ಭಾಗದಲ್ಲಿ ರಾಜಸ್ಥಾನದೆಲ್ಲ ಜೋಳ ಗೋಧಿ ಬೆಳೀತಾರೆ. ಆ ಬದಿಗೆಲ್ಲ ಹುಲ್ಲು, ಆ ಹುಲ್ಲ
ಜಾಸ್ತಿ ಅದು ಹುಲ್ಲು ದನಕರುಗಳಿಗೆ ಉಪಯೋಗಿಸಕ್ಕಾಗ್ತಾ ಇಲ್ಲ. ಕೊನೆಗೆ ಏನ್ ಮಾಡ್ತಾ ಇದ್ದಾರೆ, ಸುಟ್ಟು ಬಿಡ್ತಾ ಇದ್ದಾರೆ. ಆ ಸುಟ್ಟ ತಕ್ಷಣ ಹುಲ್ಲು ಅದು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಅದನ್ನ ರೈತರನ್ನ ಅವಾಯ್ಡ್ ಮಾಡಕ್ಕಾಗ್ತಾ ಇಲ್ಲ. ನಮ್ಮಳ ಆರೋಗ್ಯ ಪರಿಸ್ಥಿತಿ ಇಲ್ಲ. ಈ ಬೆಂಗಳೂರು ಸುತ್ತಮುತ್ತಲೂ ಇಲ್ಲ. ಒಣ ಹುಲ್ಲು ಉಪಯೋಗಿಸ್ತಾರೆ. ಇಲ್ಲೂ ಕೂಡ ದನಕರುಗಳಿಗೆಲ್ಲ ಆಗ್ತಾರೆ. ಸೊ ಅದಕ್ಕೆ ನಮ್ಮಲ್ಲಿ ಅಂತ ಜಾಸ್ತಿ ಪ್ರಾಬ್ಲಮ್ ಇಲ್ಲ ಇವತ್ತು, ಎಕ್ಸೆಪ್ಟ್ ಇಲ್ಲಿ ಪೊಲ್ಯೂಷನ್, ಈ ವೆಹಿಕಲ್ ಪೊಲ್ಯೂಷನ್ ಬಿಟ್ರೆ ಬೇರೆ ಪೊಲ್ಯೂಷನ್ ಇಲ್ಲ. ಫ್ಯಾಕ್ಟ್ರಿಗಳನ್ನು ಆದಷ್ಟು ಬೆಂಗಳೂರಿಂದ ಜಾಸ್ತಿ ಹೊರಗಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಹೊರಗಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಬಹಳ ನೀವು ಹೇಳಿದಂಗೆ ಜಾಸ್ತಿ ಇದೆ. ಈಗೆಲ್ಲ ಪೊಲ್ಯೂಷನ್ ನಿನ್ನೆ ಮೊನ್ನೆ ಎಲ್ಲ ಜಾಸ್ತಿ ಇದೆ. ಸೊ ಅದನ್ನ ನಾವು ಆದಷ್ಟು ರೂರಲ್ ಪಾರ್ಟ್ಸ್ಗೆ ಹೊರಗಡೆ ಕಡೆಗೆ ಈ ಫ್ಯಾಕ್ಟ್ರಿಗಳ ಜಾಸ್ತಿ ಆಗಿ ಈ ಪೊಲ್ಯೂಷನ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಾನೆ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲೂ ಕೂಡ ಹೆಚ್ಚು ಕಮ್ಮಿ ನಮ್ಮ ರಾಜ್ಯದಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳನ್ನ ಜಾಸ್ತಿ ಉಪಯೋಗ ಮಾಡ್ತಾ ಇದ್ವಿ. ಎಲೆಕ್ಟ್ರಿಕಲ್ ಕಾರ್ಗೆ ಎನ್ಕರೇಜ್ ಮಾಡ್ತಾ ಇದೆ ಗೌರ್ಮೆಂಟ್, ಜಾಸ್ತಿ ಸಬ್ಸಿಡಿ ಕೊಡ್ತಾ ಇದೆ. ಸೊ ದಟ್ ಈಸ್ ನಮ್ಮ ನಾಗರಿಕರೇ ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸರ್ಕಾರ ನಾವು ಪಾಲಿಸಿ ಮಾಡ್ತೀವಿ ಅಷ್ಟೇ. ಈಗ ನೀವೇನು ಕೂತ್ಕೊಂಡಿದ್ದೀರಲ್ಲ, ಇದೇ ಜಾಗದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿಂದ ಕೆಳಗಡೆಗೆ ತಗೊಂಡೋಗಿ ಅಸೆಂಬ್ಲಿ ತಗೊಂಡೋಗಿ ಅಲ್ಲಿ ಏನೇನು ಮಾಡ್ಬೇಕು ಅಂತೇಳಿ ಕಾನೂನು ಮಾಡಿ ಇಲ್ಲಿಂದ ರಾಜಭವನ್ ಕಳಿಸ್ಕೊಡ್ತೀವಿ. ಅದಾಗಿ ಬರ್ತದೆ, ಅದೊಂದು ಕಾನೂನು ಆಗುತ್ತದೆ. ಆ ತರ ನಾವು ಮಾಡ್ತೀವಿ. ಸೊ ಈಗ ನೀವೇನು ಹೇಳ್ತಾ ಇದ್ದೀರಿ ಸರಿನಾ, ಇದನ್ನು ಕೂಡ ಕ್ರಮದಲ್ಲಿ ಇಟ್ಕೊಂಡು ನಾನು ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು. ಫ್ರೀ ಎಜುಕೇಶನ್ ಸಿಗ್ತದೆ, ಕ್ವಾಲಿಟಿ ಎಜುಕೇಶನ್ ಸಿಗ್ತದ್ರಿಂದ ಈಗ ನೀವು ಇಲ್ಲಿ ಬಂದು ಕರ್ಸಿದ್ದೀರಲ್ಲ, ಇಲ್ಲಿ ಯಾರೋ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕರ್ಸಿಲ್ಲ, ಎಲ್ಲ ನಮ್ಮ ಕಾರ್ಪೊರೇಷನ್ ಶಾಲೆಯವನ್ನೇ ಕರ್ಸಿದ್ದೀರಿ. ಸೊ ನಿಮ್ಗಿಂತ ಆಪರ್ಚುನಿಟಿ ಸಿಕ್ಕಿದೆ. ಅದೇ ಪ್ರೈವೇಟ್ ಅವ್ರನ್ನ ನಾನು ಇಲ್ಲಿ ಕರ್ಸಿಲ್ಲ. ಸೊ ನೀವು ಆಗ್ಬೇಕು, ಡಿ ಕೆ ಶಿವಕುಮಾರ್ ಆಗಬೇಕು, ನೀವು ತುಷಾರ್ ಗಿರಿನಾಥ್ ಆಗಬೇಕು, ನೀವು ಕೃಷಿ ಕೆಳಗೆ ಆಗಬೇಕು ಅಂತ ಪ್ರಯತ್ನ ಮಾಡಬೇಕು. ಮೊದಲು ಮಾತಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.